ನಡೆಯೋರಿಲ್ಲ ಜನ. ಇಲ್ಲೊಂದು ಸೈನ್ ಮಾಡಿ. ಶಂಕರ ಮುಖ ಏನ್ ನೋಡ್ತೀಯ? ಕಾರ್ಡ್ ಬಿಡಲ್ಲ. ಅಯ್ಯ, ಇವನು ಯಾವಾಗ್ಲೂ ಕಾರ್ಡ್ ಓದ್ತಾನೆ. ಆಟ ಚೋಡು ತಳಲೇ ಸೀರೆ ಹೊಡಿತಾನೆ. ಬಿಡೋ ಕಾರ್ಡ್ ಬಂದು ನೋಡ್ರ ರಾಣೆ. ಶೋ ತೋರ್ಸೋದು ಇಸ್ಪೀಟ್ ರಾಣಿ ಅಲ್ವೋ ತಗಡು. ಈ ಬಳ್ಳಾರಿ ರಾಣಿ. ಇವಳ್ದು ಯಾವಾಗ್ಲೂ ಅವಳಿ ಇದ್ದಿದ್ದೆ. ನೀವಾಗ ತಲೆ ಕೆಡಿಸ್ಕೊತಾರ. ಏನೇ ಮಟ್ಕಾಡಿದ್ರು ಅಲ್ಲೂ ಎಂಟ್ರಿ ಕೊಡ್ತೀಯಾ? ಮಜೂರ್ಗಳು ಕಷ್ಟಪಟ್ಟಿದ್ದ ದುಡ್ಡನ್ನ ಸಲೀಸಾಗಿ ಅಭ್ಯಾಸ ಮಾಡ್ತೀಯಾ? ಈಗ ನಮ್ಮ ಏರಿಯಾಗ ಬರೋಷ್ಟು ಇಂಪ್ರೂವ್ ಆಗ್ಬಿಟ್ಯಾ? ನಮ್ ಬಾಸ್ ಯಾರು ಗೊತ್ತಾ? ಯಾವನು ನಿಮ್ಮ ಬಾಸು? ನಂಜುಂಡ. ಆ ನಂಜುಂಡ ನಟ್ಟು ಬೋಲ್ಟೆಲ್ಲ ಕಿತ್ತು ಬಿಸಾಕಿ ಒಂದ್ಸಲ ಗುಜರಿಗೆ ಹಾಕಿದ್ ನಾನೇ ಅಂತ ಮರ್ತು ಬಿಟ್ಯಾ? ಈಗ ಮರ್ಯಾದೆಗೆ ನಿಮ್ಮೆಲ್ರ ಕಲೆಕ್ಷನ್ ಕಾಸ್ಗಳನ್ನ ನನ್ನ ಕೈ ಕೊಟ್ಟು ಕೈ ಮುಗಿರಿ. ಇಲ್ಲ ನಿಮ್ಮೆಲ್ರನ್ನು ಒದ್ದು ಯಾವ್ದಾದ್ರೂ ಶೆಡ್ಗೆ ಹಾಕ್ಬೇಕಾಗುತ್ತೆ. ಕಷ್ಟಪಟ್ಟು ಗೆದ್ದಿದ್ ಈ ಕಾಸ್ನ ನಿಂಗ್ ದಕ್ಷಿಣ ಕೊಡ್ಬೇಕಾ? ನನ್ನ ಮಗನೇ, ಇದನ್ನ ಸಂಪಾದನೆ ಮಾಡಕ್ಕೆ ನೀನು ಖರ್ಚು ಮಾಡಿರೋದು ಈ ನಿನ್ನ ಕಚ್ಚಡ ತಲೆ 14 ಬೀಡಿ. ಅಡ್ಡದಾರಿಲಿ ಸಂಪಾದನೆ ಮಾಡಿದ್ದನ್ನ ಮೈಗೆ ಹತ್ತಿಸ್ಕೋಬೇಕು ಅಂದ್ರೆ ಮೀಟರ್ ಇರ್ಬೇಕಮ್ಮ. ಅದು ನಿನಗಿಲ್ಲ, ನನಗಿದೆ. ಬಾಲ್ಕನಿ 70, ಬಾಲ್ಕನಿ 70, ಬಾಲ್ಕನಿ 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 ಬೇಕಾದ್ರೆ ಬಾಲ್ಕನಿ ಬಾಲ್ಕನಿ ನೋಡ್ರಿ. ಲಾಸ್ಟ್ ಚೇಂಜ್ ಕೊಡ್ರಿ. ಎಷ್ಟು ಕಲೆಕ್ಷನ್ ಆಯ್ತು? ಯಾಕೋ ಬರ್ತಾ ಬರ್ತಾ ನಿನ್ನ ಅವಳಿ ಬೇಜಾನಾಗೋಯ್ತು. ಮರ್ಯಾದೆ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ದುಡ್ಡು ಹೋದ್ರೆ ಸಂಪಾದನೆ ಮಾಡಬಹುದು. ಆದ್ರೆ ಇದೇ ಪಬ್ಲಿಕ್ ಅಲ್ಲಿ ನನ್ನ ಕೈಲಿ ಒದೆ ತಿಂದ ಅಂತ ನ್ಯೂಸ್ ಆದ್ರೆ ಆ ಮರ್ಯಾದೆನ ಕವರ್ ಮಾಡ್ಕೊಳ್ಳೋದು ಬೇಜಾನ್ ರಿಸ್ಕ್ ಮಗ. ಏನೇ ಇಷ್ಟೊಂದು ಕೂಳೆ ಕೊಡ್ತಾ ಇದೀಯಾ? ನೀನ್ ಇದೇ ತರ ರೋಲ್ ಕಾಲ್ ಮಾಡ್ತಾರೋ ವಿಚಾರ ನಮ್ಮ ಅಣ್ಣಂಗೆ ಏನಾನ ಗೊತ್ತಾಯ್ತು ಅಂದ್ರೆ ನಿನ್ ಬೋಟಿ ಕಲಿಜ ತೆಗೆದು ಏನೋ ಮಾಡ್ತಾನೆ ನಿಮ್ಮಣ್ಣ. ಏನೋ ಮಾಡ್ತಾನೆ ನಿಮ್ಮಣ್ಣ. ಸಿನಿಮಾ ತೆಗಿಯೋ ಪ್ರೊಡ್ಯೂಸರ್ಸ್ ಡಿಸ್ಟ್ರಿಬ್ಯೂಟರ್ಸ್ ದುಡ್ಡು ಮಾಡ್ಕೋತಾರೋ ಇಲ್ವೋ? 90 ಹಾಕೊಂಡು ಸೋಲೆ ಸಾಗ್ ಮಾಡ್ಕೊಂಡ್ಬಿಡ್ತೀಯಲ್ಲ ನಾನು. ಇನ್ನೊಂದು ಸಲ ಬ್ಲಾಕ್ ಗೀಕ್ ಅಂತ ಈ ಕಡೆ ಬಂದ್ಯೋ ನಿನ್ನ ಲೈಫ್ ನ ಬ್ಲಾಕ್ ಮಾಡ್ಬಿಡ್ತೀನಿ. ಎದಳ ಎದಳ ಇವತ್ತಾಗೋದೆ ಕಡೆ ನೋಡ್ಕೊತೀನಿ. ಹೇಳ ಮೇಡಮ್, ಆ ಪೊರ್ಕಿ ನನ್ನ ಮಗನಿಗೆ ಆವಾಜ್ ಹಾಕಿದ್ದು ಸೂಪರ್. ಈ ರೌಡಿ ನನ್ನ ಮಗನಿಗೆ ಬೆಂಡೆತ್ತಿದಂತೂ ಬೊಂಬಾಟ್. ನನಗೊಂದು ಡೌಟು, ಇಷ್ಟು ದೊಡ್ಡ ಪೊಲೀಸ್ ಆಫೀಸರ್ ಆಗಿ ಆಟೋದಲ್ಲಿ ಓಡಾಡ್ತಿರಲ್ಲ ಯಾಕೆ ಅಂತ ಕೇಳ್ಬೋದಾ ಮೇಡಮ್? ಊರ್ಗ್ ಹೊಸಬನ? ಅಯ್ಯೋ, ಅದೇನ್ ಗೊತ್ತಾಯ್ತು ಮೇಡಮ್? ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಇಂಥ ಜಾಗಕ್ಕೆಲ್ಲ ಪೋಜಾರ್ ಇಲ್ದ ಹೋಗ್ಬೇಕು. ಪೈಡ್ ಅಂತ ಬಿಡ್ಬೇಕು ನನ್ನ ಮಕ್ಕಳಿಗೆ. ಸರಿಯಾಗಿ ಹೇಳಿದ್ರಿ ಮೇಡಮ್. ಹೌದು, ನೀವೆಲ್ಲಿ ಟ್ರೈನಿಂಗ್ ಮಾಡಿದ್ದು? ಬೋಟಿ ಬಜಾರಲ್ಲಿ. ಏನೆಲ್ಲ ಡೌರಾಣಿ, ಏನೋ ಜೈಲಲ್ಲಿ 4 ದಿನ ಆರಾಮಾಗಿ ರೆಸ್ಟ್ ತಗೊಳ್ಳೋಣ ಅಂತ ಹೋದ್ರೆ ಅಷ್ಟಲ್ಲಿ ನೀನ್ ಡೌರ್ ಶುರು ಮಾಡ್ಬಿಟ್ಟ. ಏಯ್, ನಿನ್ ರೋದ್ನೆ ತಡ್ಕೊಳಕ್ ಇಲ್ಲಿ ಯಾರು ರೆಡಿ ಇಲ್ಲ. ನಿನ್ನ ಸ್ಟೋರಿಗೆ ಫುಲ್ ಸ್ಟಾಪ್ ಇಡ್ಬೇಕಂತಾನೆ ತಮಟೆ ತಗೊಂಡು ಚಟ್ಟ ಸಮೇತ ಬಂದಿದ್ದೀನಿ. ನಿನ್ ಕಡೆ ಯಾರು ಎದೆ ಬಡ್ಕೊಂಡು ಅಳೋರಿದ್ರೆ ಕರ್ಸ್ಕೊಳ. ಹಿಂದೆ ಮುಂದೆ ಯಾರು ಇಲ್ಲ ಗುರು. ಪಕ್ಕ ಕೆರ ಫುಟ್ಪಾತ್. ಊರಲ್ಲೆಲ್ಲ ಇವಳ್ದೆ ಹಾವಳಿ. ಇವಳ ಅಜ್ಜಿ ಲೇಡಿ ಟೈಗರ್ ಅನ್ಕೊಂಡ್ಬಿಟ್ಟ ಗುರು. ಅಲ್ಲ ಕಣಲೆ, ನೀ ಸತ್ರೆ ನಿನ್ ಎಣ್ಣದ ಮುಂದೆ ಅಳಕ್ 4 ಜನ ಗತಿ ಇಲ್ಲ. ಇಡೀ ದುನಿಯಾ ನಾಳ ಆಸೆನಾ ನಿಂಗೆ? ಈ ಕೋಟೆ ಚಟ್ಟ ಕಟ್ಟಿದ್ರೆ ಅದ್ರಲ್ಲಿ ಯಾರನ್ನಾರು ಮಲಗಿಸೋವರೆಗೂ ನಾನ್ ನಿದ್ದೆ ಮಾಡಲ್ಲ. ಈ ಅನಾಶವನ್ನ ಎತ್ತಾಗ್ರ ಚಟ್ಟಕ್ಕೆ.
ಯಾಕಣ ಆ ಪೊಲೀಸ್ ಆಫೀಸರ್ ಹಂಗಡ್ಸ್ಕೊಂಡು ಹೋಯ್ತಾ ಇದೀರಾ? ಇದು ತಪ್ಪಲ್ವಣ? ಅವಳು ಪೊಲೀಸ್ ಆಫೀಸರಾ? ತಗಡು ಮೊದಲು ನಿನ್ ಪರ್ಸ್ ನೋಡ್ಕೊ. ಏನಂದೆ? ನನ್ನ ಪರ್ಸು ಬಿಗ್ ಪ್ಯಾಕೆಟ್. ಅಂಗಡಿ ಒಳಗೆ ಹೋಗ್ಬಿಟ್ಲಲ್ಲ. ಅಂಗಡಿ ಒಳಗಲ್ಲ, ಅಂಡರ್ ಗ್ರೌಂಡ್ ಅಲ್ಲಿ ಇದೆ. ತಕೊಂಬಲ್ರ. ಹೇ ರಾಮ, ಹೋಗ. ಈಗಾಗ್ಲೇ ಇಬ್ರು ಖಾಲಿಯಾಗಿದ್ದಾರೆ. ಸ್ವಲ್ಪ ಲೇಟ್ ಆದ್ರೂ ನೀವೆಲ್ಲ ಖಾಲಿ ಆಗ್ತೀರಾ. ಯೋಚನೆ ಮಾಡಿ. ಕೋಟೆ ಇವತ್ತು ನಿನ್ ಗ್ಯಾರಂಟಿ ಮೂಟೆ. ಮುಚ್ಚೆ ಬಾಯಿ. ನೀನೇನ ನೋಡ್ಕೊಂಡು ನಿಂತಿದ್ಯಾ? ಅವಳು ಮಾತಾಡ್ತಾ ಇದ್ದಾಳೆ, ನೀನು ಕೇಳ್ತಾ ಇದೀಯಾ? ಏನೇ ಬಳ್ಳಾರಿ ಡಾಲೇನ ನೀನು? ನಮ್ಮ ಮಡ್ಲ ಕೋಟೆ ಬಗ್ಗೆ ಮಾತಾಡಿದ್ರೆ ನಮ್ಮವ್ರಿಗೆ ಹೊಡಿತೀಯಾ? ನಿನಗೂ ಹೊಡಿತೀನಿ ತಗೋ. ಇವತ್ತು ಇವ್ರಿಗಿಲ್ಲ ಮುಟ್ಟ ಕಟ್ಬಿಡಣ. ಅಣ್ಣ ಅವಳನ್ನ ಮುಗಿಸ್ಬಿಡಣ, ಮುಗಿಸ್ಬಿಡಿ. ಏನ್ ಸಿನಿಮಾ ನೋಡ್ತಾ ನಿಂತ್ಕೊಂಡ್ಬಿಟ್ರ? ಮುಗಿಸ ಅವಳ. ತಗೋ ಹಾಕೋ. ಕೋಟೆ ನಂಜುಂಡ ಚಟ್ಟ ಕಟ್ಟಿದ್ರೆ ಯಾರಾದ್ರೂ ಮಲಗ್ಸೋವರೆಗೂ ಮಲಗಲ್ವಾ? ಈ ಭಾಗ್ಯಲಕ್ಷ್ಮಿನೂ ಹಾಗೆ ಎದುರು ಹಾಕೊಂಡವ್ರನ್ನ ಊರ್ ಬಿಟ್ಟು ಓಡ್ಸೋವರೆಗೂ ಬಿಡಲ್ವೋ? ತಗಡು. ಏನಕ್ಕ? ನೋಡು, ಈ ನಿನ್ನ ಅಣ್ಣನ ಬಾಡಿನ ಎತ್ಕೊಂಡು ಊರ್ ಬಿಟ್ಟು ಹೋಗೋವರೆಗೂ ಸಂತೋಷವಾಗಿ ಕುಣ್ಕೊಂಡು ತಮಟೆ ಹೊಡ್ಕೊಂಡೇ ಹೋಗ್ಬೇಕು. ಏನೋ ಹೇಳಿ. ಏನಮ್ಮ ಆ ರೌಡಿಗಳು ನೀನ್ ನಡ್ಸ್ಕೊಂಡ್ ಬರ್ತಿದ್ರಲ್ಲ, ಆಗ ನಿಂಗೆ ಗೊತ್ತಿಲ್ದೇನೆ ಈ ಗಂಟು ಬಿದ್ದು ಹೋಯ್ತು. ನನ್ ಕಲೆಕ್ಷನ್ ದುಡ್ಡಯ್ಯ. ಏನು ಲಪ್ಟಾಯಿಸಿದ? ಇಲ್ಲಮ್ಮ. ಪರವಾಗಿಲ್ವೇ? ಈ ಕಾಲದಲ್ಲೂ ಇಷ್ಟು ನಿಯತ್ತಾಗಿದೆಯಲ್ಲ. ಇಟ್ಕ. ಹಲೋ. ಹಲೋ. ಹಾ ಹೇಳು ಶಾರದಾ. ರೀ, ಕಿರಣ್ ಕೊಡಿ. ಕಿರಣ್ ಕಿಬ್ನಳ್ಳಿ ಅನ್ನೋ ಹಳ್ಳಿಗೆ ಡ್ಯೂಟಿ ಮೇಲೆ ಹೋಗಿದ್ದಾಳೆ. ಅಲ್ಲಿಗೆ ಫೋನ್ ರೀಚ್ ಆಗೋದಿಲ್ಲ. ಬಂದ್ಮೇಲೆ ಫೋನ್ ಮಾಡಿಸ್ತೀನಿ. ನನ್ಗೇನೋ ನಿಮ್ ಮಾತಲ್ಲಿ ನಂಬಿಕೆನೆ ಬರ್ತಾ ಇಲ್ಲ. ನನ್ನಿಂದೇನೋ ಮುಚ್ಚಿಡ್ತಾ ಇದ್ದೀರಾ. ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ ಕಣೆ. ಫೋನ್ ರೀಚ್ ಆಗದೆ ಇರೋದಕ್ಕೆ ನಾನು ಹೊಣೆನಾ? ಯಾರು ಹೊಣೆನೋ ಏನು? ನಿಮ್ ಮಾತು ನಿಮ್ಗೆ ಅರ್ಥ ಆಗ್ಬೇಕು. ಟೀ ಬಿಸಿ ಇದೆಯಾ? ಒಂದ್ ನಿಮಿಷ. ಬಿಸಿ ಇದೆ, ಕುಡಿಬಹುದು.
ಏನಯ್ಯ ಇದು ಎಂಜಲ್ ಮಾಡಿ ಇಟ್ಟು ಹೋಗ್ತಾ ಇದ್ದಾಳೆ ಒಂದ್ ನಿಮಿಷ ಜಾಮೂನ್ ಏನೇ ಇದು ಜಾಮೂನ್ ತಿಂದ್ರೆ ಹನಿ ಒಂದ್ ಜ್ಞಾಪಕ ಬರ್ಬೇಕು ಅಲ್ವಾ ಜೆಂಟಲ್ಮ್ಯಾನ್? ಇಲ್ಲಿ ಕೊಡು. ನಿಮ್ ಎಂಜಲ್ ತಿನ್ನಕ್ ನಮ್ಗೆ ಗ್ರಾಚಾರ ಏನ್ರಿ? ಬಿಲ್ ನೀವೇ ಕೊಡಿ. ಅಯ್ಯೋ ಹಾಗಲ್ಲ ಜೆಂಟಲ್ಮ್ಯಾನ್, ಯಾರು ಆರ್ಡರ್ ಮಾಡ್ತಾರೋ ಅವರೇ ತಾನೇ ಬಿಲ್ ಕೊಡ್ಬೇಕು. ಅದೇ ತಾನೇ ಸಿಸ್ಟಮ್. ನಾನು ಆವಾಗಿಂದ ನೋಡ್ತಿದ್ದೀನಿ ತಂದ್ ತಿಂಡಿಯಲ್ಲಿ ಎಂಜಾಯ್ ಮಾಡಿರ್ತಿದ್ಯಲ್ಲ, ನೀನು ಸಬರಿ ಅನ್ಕೊಂಡಿದ್ಯಾ? ಯೋ ಏನಯ್ಯ ಅವಳು ಇವಳು ಅಂತ ಏಕವಚನದಲ್ಲಿ ಮಾತಾಡ್ತಾ ಇದ್ಯಾ? ಬೇಕಾ ಪೇಮೆಂಟ್? ನೀನ್ ಹೆಣ್ಣ ಹೆಮ್ಮಾರಿ ಒಳ್ಳೆ ಗನ್ಸಿ ತರ ಆಗ್ತಿದ್ಯಾ? ಅಯ್ಯೋ ಏನೋ ಹೋಗಿ ಬರೆ ಅಂತಿದ್ಯಾ? ನಾನಲ್ಲಂದೆ. ಅಯ್ಯೋ ಮೈ ಬೇರೆ ಮಾತಾಡ್ತಿದ್ಯಾ? ಹೋಟೆಲ್ ಓನರ್ ಎಲ್ಲಿ? ಹಲೋ ಹಲೋ ಹೋಟೆಲ್ ಓನರ್ ಎಲ್ಲಿ? ಎನಿ ಪ್ರಾಬ್ಲಮ್? ಇವನೇ ದೊಡ್ಡ ಪ್ರಾಬ್ಲಮ್. ಹೆಂಗಸ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಇವನ್ಗೆ. ನನ್ನ ಹೋಗಿ ಬರೆ ಅಂತ ಏನೋ ಮಾತಾಡ್ತಾನೆ. ತಂಗಳು ತಿಂದು ಕೊಬ್ಬು ಜಾಸ್ತಿ ಆಗೋಯ್ತಾ ನಿನ್ಗೆ? ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಮೇಡಮ್ ನಾನ್ ನೋಡ್ತಾ ಇದ್ರೆ ದೊಡ್ಡ ಮನೆ ಹೆಣ್ಣು ಮಗಳು ತರ ಕಾಣ್ತಾ ಇದ್ದಾರೆ ಕಣೋ. ನನಗೆ ಆ ತರ ಕಾಣಿಸಲ್ಲ. ನೋಡಿದ್ರ ನಿಮ್ ಮುಂದೆನೆ ಹೀಗ್ ಮಾತಾಡ್ತಾನಲ್ಲ, ಇನ್ ನಿಮ್ ಹಿಂದೆ ಹೇಗ್ ಮಾತಾಡಿರ್ತಾನೆ. ಇವನ್ ಚೀಟಿ ಕಿತ್ತಾಕ್ತೀನಿ. ಇರಪ್ಪ ಸರ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಪಾಪ ಆತಂದ ಏನೂ ತಪ್ಪಿಲ್ಲ. ನಿಮ್ಮನ್ನ ಫೂಲ್ ಮಾಡೋಕೆ ನಾವಾಡಿದೊಂದು ಚಿಕ್ಕ ನಾಟಕ ಅಷ್ಟೇ. ಅಲ್ಲಿ ನೋಡಿ ಕ್ಯಾಮ್ರಾ. ಸರ್, ನಾನು ಸ್ಟಾರ್ ಮೈನಸ್ ಚಾನೆಲ್ ಇಂದ ಬಂದಿದ್ದೀನಿ. ಹೌದು, ಈತ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ? 5 ವರ್ಷದಿಂದ. ನೋಡಿದ್ರಾ, 5 ವರ್ಷದಿಂದ ಕೆಲಸ ಮಾಡ್ತಿದ್ದವನ್ನ ನಂಬುದ್ಬಿಟ್ಟು 5 ನಿಮಿಷ ಮುಂಚೆ ಬಂದ ಕಸ್ಟಮರ್ ನಂಬ್ತಿದ್ದೀರಲ್ಲ, ಇದು ತಪ್ಪಲ್ವಾ? ಸರ್, ಕೆಲಸಗಾರರು ಹಾಗೂ ಓನರ್ ಮಧ್ಯೆ ಇರ್ತಕ್ಕಂಥ ನಂಬಿಕೆನ ಸ್ಟ್ರಾಂಗ್ ಮಾಡೋದೇ ನಮ್ಮ ಪ್ರೋಗ್ರಾಮ್ ಉದ್ದೇಶ. ಎಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಟೇಕ್ ಇಟ್ ಈಸಿ ಅಂತ ಹೇಳಿ. ಸರ್, ಹೋಟೆಲ್ ಪ್ರೋಗ್ರಾಮ್ ಸಕ್ಸಸ್. ನಾಳೆ ಗೋವಿಂದ ಕೋಆಪರೇಟಿವ್ ಬ್ಯಾಂಕ್ ಮ್ಯಾನೇಜರ್ನ ಹೆದರಿಸಿ ದುಡ್ಡು ಹೊಡೆಯೋ ಕಾನ್ಸೆಪ್ಟ್. ಆ ಕೆಲಸ ನನ್ ಬಿಡಿ ಸರ್. ನಾಳೆ ಪ್ರೋಗ್ರಾಮ್ ಫಿಕ್ಸ್. ಬ್ಯಾಂಕ್ ಮ್ಯಾನೇಜರ್ ಹತ್ರನೇ ದರೋಡೆನಾ? ಇವ್ರು ಯಾಕೆ ನನ್ನ ಹಿಂದೆ ಬಿದ್ದಿದ್ದಾನೆ? ಏನೋ ನಾಳೆ ಬೆಳಗ್ಗೆ ಓಕೆನಾ? ಇಲ್ಲಕ್ಕ, ನಾಳೆ ನಾನು ಹೊಸ್ಬಿಟ್ಟು ಹೋಗ್ಬೇಕು. ನನ್ನ ತಮ್ಮನ್ ಕಳಿಸ್ತೀನಿ.